ಎಲ್ರಿಗೂ ನಮಸ್ಕಾರ. ಎಲ್ಲ ಕಡೆ ಜೋರಾಗಿದೆ, ಹೀಗಾಗಿ ನನಗೂ ತುಂಬ ಖುಷಿ ಆಗ್ತಿದೆ. ಹೀಗಾಗಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ 80ನೆಯ ವರ್ಷದ ಸ್ವತಂತ್ರ ದಿನಾಚರಣೆಗೆ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇವತ್ತು ನಾವು ಎಲ್ಲರೂ ನೋಡಿ, ಎಲ್ಲರೂ ಹೇಗೆ ಆಚರಣೆ ಆಗ್ತಿದೆ ಅಂತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಶುಭಾಶಯಗಳು. ನಮಗೆ ಬೇಕಾಗಿರ್ತಕ್ಕಂಥ ಏನು ಬೇಕಾಗ್ತದೆ ಜೀವನದಲ್ಲಿ, ನಮಗೆ ಮುಖ್ಯವಾಗಿ ಏನು ಬೇಕಾಗ್ತದೆ? ಫಸ್ಟು ಆರೋಗ್ಯ, ತದನಂತರ ಶಿಕ್ಷಣ. ಫಸ್ಟು ಆರೋಗ್ಯ, ತದನಂತರ ಶಿಕ್ಷಣ, ತದನಂತರ ಕೃಷಿ. ಇವು ಏನಿದೆಯಲ್ಲ, ಮೂರು ನಮಗೆ ಅಮೂಲ್ಯವಾಗಿರ್ತಕ್ಕಂಥ, ಪ್ರತಿನಿತ್ಯ ನಮಗೆ ಬೇಕಾಗಿರ್ತಕ್ಕಂಥದ್ದು, ಎಲ್ರಿಗೂ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ಕೃಷಿ. ವಿಶೇಷವಾಗಿ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ಸ್ವಲ್ಪ ಮಾತಾಡಿ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಮಾತಾಡಿ, ಸ್ವಲ್ಪ ನಾವು ಕೇಳಬೇಕು ಅನ್ನಿಸ್ತಿದೆ, ಸ್ವಲ್ಪ ಹಾಕಿ ಮಾತಾಡಿ, ಏನಾದರೂ ಮಾತಾಡಿ ಅಂತಕ್ಕಂಥದ್ದು ಎಲ್ಲ ಸ್ನೇಹಿತರುಗಳು ಕೇಳ್ತಾ ಇದ್ರಿ. ಹೀಗಾಗಿ ಇವತ್ತು ವಿಶೇಷವಾಗಿ ಎಲ್ಲರೂ ಸಿಂಪಲ್ಲಾಗಿ ಮಾತಾಡ್ತಾರೆ. ಸಿಂಪಲ್ ಆಗಿರೋದು ತುಂಬ ಇರತಕ್ಕಂಥ ವಿಚಾರ. ಈ ವಿಶೇಷವಾಗಿ ಫಸ್ಟು ಹೇಳಿದಾಗೆ ಆರೋಗ್ಯ, ಶಿಕ್ಷಣ. ಆರೋಗ್ಯ ಇದ್ದರೆ ಶಿಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಬರ್ತಕ್ಕಂಥದ್ದು. ತದನಂತರ ಕೃಷಿ. ಇವು ನಮಗೆ ಪ್ರತಿನಿತ್ಯ ನಮಗೆ ಕಾಪಾಡ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ರಿಗೂ ನಾವು ಆರೋಗ್ಯ ಸುಧಾರಿಸಿಕೊಂಡು ಶಿಕ್ಷಣ ಕಡೆ ಗಮನ ಕೊಡೋದು ಉತ್ತಮ. ಮತ್ತು ಎಲ್ಲರೂ ವಿಶೇಷವಾಗಿ 80ನೆಯ ವರ್ಷದ ಬಡ ಮಕ್ಕಳಾಗಿರ್ಬೋದು, ಬಡ ಕೂಲಿ ಕಾರ್ಮಿಕರಾಗಿರ್ಬೋದು, ನನ್ನ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಸೇರಿಕೊಂಡು ಹೇಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ 80ನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೀಗಾಗಿ ಎಲ್ಲರೂ ಬೆಳೆಯೋಣ, ನಮ್ಮ ಜೊತೆ ಇದ್ದವ್ರನ್ನು ಬೆಳೆಸೋಣ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಖುಷಿಯಿಂದಾಗಿ ಮುಂದೆ ಸಾಗೋಣ ಅಂತಕ್ಕಂಥದ್ದು ನನ್ನದೊಂದು ಸಣ್ಣದೊಂದು ವಿಷಯ. ನೋಡಿಪ್ಪ, ನಿನ್ನೆ ಇದ್ದಾಗ ಈಗಿಲ್ಲ, ಈಗಿದ್ದಾಗೆ ನಾಳೆ ಇಲ್ಲ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಶೆಗಳು, ಪ್ರತಿ ಮನುಷ್ಯನಲ್ಲಿ ಇರತಕ್ಕಂಥ ಆಶೆಗಳು ಇರಬೇಕು, ದುರಾಶೆ ಇರಬೇಕು ಅಂತಕ್ಕಂಥದ್ದು. ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಎಚ್ಚೆತ್ಕೊಳ್ಳೋಣ. ಇವತ್ತಿನ ವಿಶೇಷವಾಗಿ ನೋಡಿ ಏನಾಗ್ತಿದೆ ಅಂತಕ್ಕಂಥದ್ದು. ಪ್ರತಿನಿತ್ಯ ನಾವು ನೋಡ್ತಿದ್ದೀವಿ ಮನುಷ್ಯನಿಗೆ ಬರತಕ್ಕಂಥ ಕಷ್ಟಗಳು, ನೋವುಗಳು ಪ್ರತಿನಿತ್ಯ ಇರತಕ್ಕಂಥದ್ದು. ಅವು ಇಟ್ಕೊಂಡು ನಾವು ಮುಂದೆ ಸಾಗಬೇಕಾಗ್ತದೆ. ಯಾಕಂದರೆ ನಿತ್ತರೆ ಏನಾಗ್ತದೆ, ಅಲ್ಲೇ ನಿಲ್ಲಬೇಕಾಗ್ತದೆ. ಮುಂದೆ ಸಾಗಿದರೆ ಏನಾಗ್ತದೆ, ಮುಂದೆ ಏನಾದರೂ ಒಂದು ಒಳ್ಳೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಮುಂದೆ ಸಾಗೋಣ, ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದನ್ನು ಕಾಯೋಣ. ಎಲ್ರಿಗೂ ಕಾಲವೇ ಉತ್ತರ ಅಂತಕ್ಕಂಥದ್ದು. ಎಲ್ಲ ವರ್ಗದವರಿಗೆ ನಾನು ಇದೊಂದೇ ಹೇಳ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಎಲ್ಲ ಕಮ್ಯುನಿಟಿ ಅವರಿಗೆ ರಿಕ್ವೆಸ್ಟು, ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ, ಕೃಷಿ. ಈ ಸಮುದಾಯದಂತ ನಾ ಹೇಳ್ತಾ ಇಲ್ಲ, ಆದಿವಾಸಿ ಹಿಡ್ಕೊಂಡು ಉನ್ನತ ಮಟ್ಟದವರೆಗೂ ಏನೈತಲ್ಲ, ಇದು ಆರೋಗ್ಯ, ಶಿಕ್ಷಣ, ಕೃಷಿ ಉಪಯುಕ್ತ
ಪ್ರತಿನಿತ್ಯ ನಾವು ನೋಡ್ತಿದ್ದೀವಿ. ನಮಗೇನು ಉಪಯುಕ್ತ ಆಗ್ತದೆ? ಫಸ್ಟು ನಾವು ಆರೋಗ್ಯ ಕಾಪಾಡ್ಕೋಬೇಕಾಗ್ತದೆ. ನಂತರ ಏನು ಮಾಡ್ಕೋಬೇಕು? ಶಿಕ್ಷಣ ತಗೋಬೇಕಾಗ್ತದೆ. ಆರೋಗ್ಯ ಇದ್ದರೆ ಶಿಕ್ಷಣ ಬರ್ತದೆ. ತದನಂತರ ಕೃಷಿ. ಫಸ್ಟ್ ನಮಗೆ ಆರೋಗ್ಯನ ತಪ್ಪು ಹೋಯ್ತಾರೆ ಏನು ಮಾಡೋಕ್ಕಾಗ್ತದೆ? ಮುಂದೆ ಏನು ಮಾಡೋಕ್ಕಾಗೋದಿಲ್ಲ. ಆರೋಗ್ಯವೇ ಸೌಭಾಗ್ಯ, ಆರೋಗ್ಯವೇ ಭಾಗ್ಯ. ತದನಂತರ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿ ಕುಟುಂಬಗಳಲ್ಲಿ ಶಿಕ್ಷಣ ಅನ್ನೋದು ಎಲ್ರಿಗೂ ಉಪಯುಕ್ತ. ಎಲ್ಲ ವರ್ಗದವರು ಇವತ್ತು ಕ್ರಿಶ್ಚಿಯಾನಿಟಿ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಪಾರ್ಷಿಯನ್ನು, ಬೌದ್ಧ, ಎಲ್ಲ ವರ್ಗದವ್ರಿಗೂ ನಾನು ಒಂದು ರಿಕ್ವೆಸ್ಟು ಏನಪ್ಪ ಅಂದರೆ, ಪ್ರತಿನಿತ್ಯ ನೋಡ್ತಿದ್ದೀವಲ್ಲ ಏನಾಗ್ತಿದೆ, ಕಷ್ಟ ಯಾರಿಗೆ ಬರ್ತಿದೆ, ಕಷ್ಟದಿಂದ ಏನಾಗ್ತಿದೆ, ಪರಿಹಾರ ಹುಡ್ಕೊಳ್ಳೋದೇನು, ಪರಿಹಾರ ತಗೊಳ್ಳೋದು ಹೆಂಗೆ, ಪರಿಹಾರ ಕಂಡುಕೊಳ್ಳೋದು ಹೇಗೆ. ಹೀಗಾಗಿ ನಮಗೆ ಆರೋಗ್ಯವೇ ಪ್ರತಿ ಸಮಾಜದಲ್ಲೂ ನಮಗೆ ಆದಿವಾಸಿ ಹಿಡ್ಕೊಂಡು ಉನ್ನತ ಮಟ್ಟದವರೆಗೂ ನಮಗೆ ಆರೋಗ್ಯ ಸುಧಾರಣೆ ತಗೋಬೇಕಾಗ್ತದೆ. ಹೀಗಾಗಿ ಇವತ್ತು ವಿಶೇಷವಾಗಿ ನಾನು ತುಂಬಾ ಹೊತ್ತು ಮಾತಾಡ್ತಾ ಇದ್ದೀನಿ. ಹೀಗಾಗಿ ವಿಶೇಷ ಇರೋದರಿಂದ ಎಲ್ರಿಗೂ ಇದೊಂದು ಸಂದೇಶ ಆಗಲಿ ಅಂತಕ್ಕಂಥದ್ದು. ಬಡ ಮಕ್ಕಳ, ಕಾರ್ಮಿಕರು ನನ್ನ ಹಿಡ್ಕೊಂಡು, ನಾನು ಒಬ್ಬ ಬಡ ಜೀವಿ ನಿಮ್ಮ ಆಶೀರ್ವಾದ, ನಾನು ಒಬ್ಬ ಬಡ ಜೀವಿ ಅಲ್ವಾ, ನೋಡ್ತಿದ್ದೀರಲ್ಲ ಏನಾಗ್ತಿದೆ ಅಂತಕ್ಕಂಥದ್ದು. ನಾನು ಒಬ್ಬ, ಎಲ್ಲರೂ ಆಶೀರ್ವಾದ ಕೊಟ್ಟರು ನಾನು ಒಂಚೂರು ಏನಾದರೂ ಸಹಾಯ ಮಾಡ್ಬೋದು. ನಮ್ಮಲ್ಲಿ ಆರೋಗ್ಯ ತಪ್ಪಿದ್ರೆ ಏನು ಮಾಡೋಕ್ಕಾಗ್ತದೆ? ಈಗ ನೋಡಿ ಏನಾಗಿ ಹೋಗ್ತಿದೆ ಅಂತಕ್ಕಂಥದ್ದು. ಎಲ್ಲ ಧರ್ಮದವ್ರಿಗೂ ನಾನು ಇದೇ ಹೇಳ್ತಕ್ಕಂಥದ್ದು. ಆಸೆ ಇರ್ಬೋದು, ಬಟ್ ಆದರೆ ದುರಾಶೆ ಇರ್ಬೋದು. ಆಸೆ ಕಡಿಮೆ, ದುರಾಶೆ ಯಾರಿಗೂ ಇರ್ಬೋದು. ಆಸೆ ಇರಬೇಕು, ಹೌದು, ದುರಾಶೆ ಆಗಬಾರ್ದು ಅಂತಕ್ಕಂಥದ್ದು ನನ್ನೊಂದು ವಿಚಾರ. ಎಲ್ಲ ಕಮಿಟಿದವ್ರಿಗೆ ಇದೊಂದು ಸಂದೇಶ ಅಂತಕ್ಕಂಥದ್ದು ಅಲ್ಲ, ಎಲ್ರಿಗೂ ನನ್ನೊಂದು ಹೇಳಬೇಕಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಪ್ರತಿನಿತ್ಯ ನೋಡ್ತಿದ್ದೀವಿ, ಇವತ್ತು ವಿಶೇಷವಾಗಿ ನಾನು ಮಾತಾಡ್ತಿದ್ದೀನಿ. ಹೀಗಾಗಿ ಎಲ್ಲ ವರ್ಗದವ್ರಿಗೂ, ನಾನು ಒಂದು ವರ್ಗದವನು, ಆದರೂ ನಮ್ಮನ್ನು ಮರ್ತು ಹೋಗಿಬಿಟ್ಟಿದ್ದೀರಿ. ಮರ್ತಿದ್ರೆ ಅಷ್ಟೇ ಎಲ್ಲರೂ ಮರ್ತು ಹೋಗಿಬಿಟ್ಟಿದ್ರಿ. ಹೀಗಾಗಿ ಸ್ವಲ್ಪ ಹಾಗೆ ಸಾಕ್ತಿದೆ ಮನ ಆಸೆ, ಪಾಪ ಏನು ಮಾಡೋಕ್ಕಾಗ್ತದೆ. ಹೀಗಾಗಿ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು.